ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತೊಂದು ಅದ್ಭುತ ರುಚಿಯಾಗಿರೋ ಮೊಟ್ಟೆ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಮೊಟ್ಟೆ ಸಾಂಬಾರು ಮಾಡಿದ್ದೀರಾ ಅಂದರೆ ಚಿಕನ್ ಮಟನ್ ಸಾಂಬಾರು ಕೇಳೋದೇ ಬಿಟ್ಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಾಡೋದು ಕೂಡ ಸುಲಭ. ಈ ಮೊಟ್ಟೆ ಸಾಂಬಾರು ತಿಂದರೆ ನಿಮಗೆ ಚಿಕನ್ ಮಟನ್ ಸಾಂಬಾರು ತಿಂದಾಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಈಗ ಸ್ಟಾರ್ಟ್ ಮಾಡಿಬಿಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಟೊಮ್ಯಾಟೊ, 2 ಇಂಚು ಶುಂಠಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಸೊಪ್ಪು, 2 ಇಂಚು ಚಕ್ಕೆ, 5-6 ಲವಂಗ, 1 ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ ಒಂದು 5-6 ಇಂಚ್ ತೊಗೊಳ್ಳಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ರುಬ್ಬೋದಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಇರೋವಂಥ 2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ದೊಡ್ಡದು 1 ಬೆಳ್ಳುಳ್ಳಿ ಗಡ್ಡೆ ಇದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು 1 ಟೊಮೆಟೊ ಹಚ್ಚಿಟ್ಟಿದ್ದಲ್ಲ ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೆ ಉಳಿದಿರೋವಂಥ ಇಂಗ್ರೀಡಿಯೆಂಟ್ಸ್ ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ, ಪುದೀನ ಇದೆಲ್ಲವನ್ನು ಸೇರಿಸ್ಕೊಂಡು ಕೊಬ್ಬರಿನೂ ಸೇರಿಸ್ಕೊಂಡು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದೇ ಮಿಕ್ಸಿ ಜಾರ್ಗೆ 2.5 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡರ್ 1.5 ಸ್ಪೂನ್. ಧನಿಯಾ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಈಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲೆನ ಬ್ಲೆಂಡ್ ಮಾಡಿದಾದಮೇಲೆ ಈಗ ಒಗ್ಗರಣೆ ಹಾಕೋಬೇಕು. ನೋಡಿ, ಮಸಾಲೆ ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ಒಂದು ಬಾಣಲಿ ಇಟ್ಬಿಟ್ಟು 3 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನೂ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಹತ್ತೆಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಈಗ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆನ ಇದೇ ಆಯಿಲ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಸಿ ಮಸಾಲೆಗೆ ನಾವು ಮೊಟ್ಟೆ ಹಾಕಿಬಿಟ್ರೆ ಅದು ಹಸಿ ಸ್ಮೆಲ್ ಇರುತ್ತೆ, ಚೆನ್ನಾಗಿರಲ್ಲ ಸಾಂಬಾರು. ಈ ಮಸಾಲೆನ ಕುದಿಸಿ ಆಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ. ಇದಕ್ಕೆ ಅವರೆಕಾಯಿ ಸೀಸನ್ ಬಂದಾಗ ಇದಕ್ಕಿದ ಅವರೆಕಾಳನ್ನ ಚಿಕನ್ ಸಾಂಬಾರು ಜೊತೆ ಹಾಕಿಬಿಟ್ಟು ಸಾಂಬಾರು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು ರುಚಿ. ಅದೇ ರೀತಿ ಮನೇಲಿ ಇದಕ್ಕಿದ ಕಾಳಿತ್ತು ಅಂದರೆ ಇದು ಒಣಗಿರೋ ಕಾಳು ಮೊಟ್ಟೆ ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಕಾಳಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈ ಮಸಾಲೆಗೆ 1 ಗ್ಲಾಸ್ ನೀರು ಸೇರಿಸ್ಬಿಟ್ಟು ಕುದಿಸ್ಕೋಬೇಕು. ಇದನ್ನು 4 to 5 ಮಿನಿಟ್ಸು ಕುದಿಸ್ಕೋಬೇಕು. ಈ ಮಸಾಲೆನ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕುದಿಸ್ಕೋಬೇಕು. 4 to 5 ಮಿನಿಟ್ಸ್ ಕುದಿಸ್ಕೋಬೇಕು. ಮಧ್ಯದಲ್ಲಿ 1 ಟೈಮ್ 2 ಟೈಮ್ಸ್ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ, ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. 1.5 ಸ್ಪೂನಿಂದ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ 5 ಮಿನಿಟ್ಸ್ ಕುದಿಸಿದ್ದೀನಿ. ಕಾಳು ಕೂಡ ಚೆಕ್ ಮಾಡಿದೆ, ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ನೀವು ಎಷ್ಟು ಬೇಕೋ ಅಂತ ನೋಡಿ ಹಾಕ್ಕೊಳ್ಳಿ. ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದರೆ ನೋಡಿ ಎಷ್ಟು ಮೊಟ್ಟೆ ಬೇಕಂತ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಮೊಟ್ಟೆನ ಒಂದೊಂದಾಗಿ ಒಡೆದು ಆ ಮಸಾಲೆನಲ್ಲಿ ಹಾಕಬೇಕು, ಕುದೀತಾ ಇರೋ ಮಸಾಲೆನಲ್ಲಿ. ಮೊಟ್ಟೆ ಹಾಕುವಾಗ ಫ್ಲೇಮು ಪೂರ್ತಿ ಲೋ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡೆ ನೀವು ಮೊಟ್ಟೆ ಹಾಕಬೇಕು. ಈಗ ಒಂದಾದ್ಮೇಲೆ ಒಂದು ಹಾಕೋಣ. ಈ ರೀತಿ ಒಂದಾದ್ಮೇಲೆ ಒಂದು ಹಾಕಿದ್ರೆ ನಿಮಗೆ ಸಾಂಬಾರು ರೆಡಿ ಆದಮೇಲೆ ಕೂಡ ಒಂದೊಂದೇ ಮೊಟ್ಟೆ ಸಪ್ರೇಟಾಗಿ ತೊಗೊಬೋದು. ಈಗ 5 ಮೊಟ್ಟೆನೂ ಹಾಕಿದ್ದೀನಿ ನಾನು. ಮೊಟ್ಟೆ ಎಲ್ಲ ಹಾಕಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮಾಡಿ 2 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು. 2 ಮಿನಿಟ್ಸ್ಗೆ ಮೊಟ್ಟೆ ಬೆಂದಿರುತ್ತೆ. ಆಲ್ರೆಡಿ ಮಸಾಲೆ ಕುದ್ದಿರುತ್ತಲ್ವ, ಹಾಗಾಗಿ ಮೊಟ್ಟೆ ಬೇಗ ಬೆಂದ್ಬಿಡುತ್ತೆ. ಒಂದ್ಸರಿ ಈಗ ಎಲ್ಲ ಮಿಕ್ಸ್ ಮಾಡಿ. ಮೊಟ್ಟೆ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಬಾರ್ದು. ಈಗ 2 ಮಿನಿಟ್ಸ್ ಆದಮೇಲೆ ನೋಡಿ ಮೊಟ್ಟೆ ಸ್ವಲ್ಪ ಸ್ವಲ್ಪನೇ ಇದ್ದು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಎಲ್ಲ ಬೆಂದಿದೆ ಚೆನ್ನಾಗಿ. ಇನ್ನೊಂದು ನಿಮಿಷ ಇದೇ ರೀತಿ ಕುದಿಸಿದ್ರೆ ಸಾಕು. ನೋಡಿ, ಮೊಟ್ಟೆ ಸಾಂಬಾರು ನೋಡ್ತಾ ಇದ್ರೇ ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಸಾಂಬಾರು ಹಾಕಬೇಕಾದ್ರೆ ಕೂಡ ಈ ರೀತಿ ಒಂದೊಂದು ಮೊಟ್ಟೆನೇ ತೊಗೊಂಡು ಹಾಕ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಒಡೆದೋಗುತ್ತೆ. ತುಂಬ ಟೇಸ್ಟಿಯಾಗಿರೋ ಮೊಟ್ಟೆ ಸಾಂಬಾರು ರೆಡಿ ಆಗಿದೆ. ನೋಡಿ, 1 ಮೊಟ್ಟೆ ತೊಗೊಂಡು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಟೇಸ್ಟ್ ಅಂತೂ ಅದ್ಭುತ. ಚಿಕನ್ ಮಟನ್ ಸಾಂಬಾರು ತಿಂದಷ್ಟೇ ತೃಪ್ತಿ ಆಗುತ್ತೆ ನಿಮಗೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ರೇಖಾ ಡೈರೀಸ್.